ನಮಸ್ಕಾರ. ಅಭಯ ಫೌಂಡೇಶನ್ ಲೀಗ್ 5th ಎಡಿಷನ್ಗೆ ಬಂದಿದ್ದೀವಿ. ಇವತ್ತು ಇನಾಗ್ರೇಷನ್ ಆಗಿದೆ. ಇವಾಗ ಟೀಮ್ ಕ್ಯಾಪ್ಟನ್ಸ್ ಫೋಟೋ ಶೂಟ್ಗೆ ಇವತ್ತು ಇನಾಗ್ರೇಷನ್ ಆಗಿದೆ. ಸೊ ಅಭಯ ಫೌಂಡೇಶನ್ ಬಗ್ಗೆ ಹೇಳ್ಬೇಕಂತಂದರೆ ಸುಮಾರು ಇದೆ. ಇವರು ಮಾಡಿರೋ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು, ಕೋವಿಡಿಂದ ಹಿಡಿದು ಇವತ್ತಿನವರೆಗೆ ಅವ್ರ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾನೆ ಇದ್ದಾವೆ. ಸೊ ಇವರು ವೆರಿ ಪ್ರೊಫೆಷನಲ್ ಆಗಿ ಕ್ರಿಕೆಟ್ ಲೀಗ್ ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತು 5th ಎಡಿಷನ್ ನಡೀತಾ ಇದೆ. ಫಸ್ಟ್ 4 ಎಡಿಷನ್ಸು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಇವತ್ತು 5th ಎಡಿಷನ್ನು ಇವತ್ತು ನನ್ನ ಕರೆದಿದ್ದಾರೆ. ಸೊ ತುಂಬ ಅಭಯ ಫೌಂಡೇಶನ್ ಸ್ಥಾಪಕರಿಗೆ, ಆಮೇಲೆ ನಮ್ಮ ಪ್ರೆಸಿಡೆಂಟ್ ಆಗಿರೋ ನಮ್ಮ ರಾಮ್ ರೇಣಿಗುಂಟ್ಲ ಅವ್ರಿಗೆ, ಆಮೇಲೆ ಇದಕ್ಕೆ ಸ್ಪಾನ್ಸರ್ ಆಗಿರೋ ನನ್ನ ಸ್ನೇಹಿತ, ನನ್ನ ಸೋದರ, ನನ್ನ ಗೋಪಾಲ್ ರೆಡ್ಡಿ ಅವ್ರಿಗೆ ಎಲ್ಲ ಧನ್ಯವಾದಗಳು ತಿಳಿಸ್ತಾ, ಇನ್ನು ಅಭಯ ಫೌಂಡೇಶನ್ ಇನ್ನೂ ಉನ್ನತ ಸ್ಥಿತಿಗೆ ಬೆಳಿಬೇಕು, ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಬೇಕಂತೇಳಿ ಆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಫ್ರೆಂಡ್ ಪ್ರೀತಮ ನಾಯಕರು ಮತ್ತು ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರುವಂಥ ನಂದೀಶ್ ಬಾಬು ಅವ್ರಿಗೆ, అలాగే ಮತ್ತು ಅಭಯ ಫೌಂಡೇಶನ್ದ ನಮ್ಮ ರಾಮು ಅವ್ರಿಗೆ, ಮತ್ತು ನಮ್ಮ ಕೋನ್ ಸ್ಪಾನ್ಸರ್ ಅವ್ರಿಗೆ, ಮತ್ತು ಅಭಯ ತಂಡ ಎಲ್ಲರ ಟೀಮ್ ಅವ್ರಿಗೆ, ಮತ್ತು ಇಲ್ಲ ACLನಲ್ಲಿ 5 ವರ್ಷದಿಂದ ಎಲ್ಲ ತಂಡಗಳು ಒಂದು ಒಳ್ಳೆ ಗೇಮ್ಸನ್ನು ಬಳ್ಳಾರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಂತ ಒಂದು ಮಾಡಿಬಿಟ್ಟು ಫಸ್ಟ್ ಟೈಮು ನನಗೆ ಗೊತ್ತಿದ್ದಂಗೆ ಇದು ಕರ್ನಾಟಕದಲ್ಲಿ ಎಲ್ಲಿ ಮಾಡಿಲ್ಲ ಅನ್ಕೊತೀನಿ. ಅಭಯ ಫೌಂಡೇಶನ್ ಈ ಥರ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಇಟ್ಟಿರೋದು. ಸೊ ಅವರು ಅದ್ರ ಜೊತೆಯಲ್ಲಿ ಅವರು ಭಾಳ ಕಾರ್ಯಕ್ರಮಗಳು ಈಗಲ್ಲ, ಒಂದು 6-7 ವರ್ಷದಿಂದ ಅವರು ಒಳ್ಳೆಯ ಕಾರ್ಯಕ್ರಮಗಳು ಭಾಳ ಮಾಡಿದ್ದಾರೆ. ಅದು ಜನಗಳಿಗಾಗಲಿ ಏನೇನು ಪ್ರಾಬ್ಲಮ್ಸ್ ಅವ್ರು ಬಂದಿದ್ರಲ್ಲಿ ಕೋವಿಡ್ ಟೈಮ್ನಲ್ಲಿ ಎಲ್ಲ ಮಾಡಿದವ್ರಿಗೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಅವ್ರು ಅಭಯ ಫೌಂಡೇಶನ್ ಇನ್ನೂ ಇದೇ ಥರ ಇನ್ನೂ ಬೆಳ್ತಾ ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ಹೇಳ್ತು. ನನ್ನ ಹೆಸರು ವಿಷ್ಣು ಅಂತ. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ರಾಮಣ್ಣ ಅವ್ರಿಗೆ, ನಂದೀಶ್ ಸರ್ ಅವ್ರಿಗೆ, ಮತ್ತು ಗೋಪಾಲ್ ರೆಡ್ಡಿ ಸರ್ ಅವ್ರಿಗೆ. ನಾವು ACL 5 ಅಂದರೆ ಅಭಯ ಕ್ರಿಕೆಟ್ ಲೀಗ್ 5th ಎಡಿಷನ್ಗೆ ನಾವು ಕೋ ಸ್ಪಾನ್ಸರ್ ಆಗಿದ್ದೀವಿ. ಆ್ಯಂಡ್ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ರಾಮ್ ಸರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಅಂತ ಹೇಳ್ತೀನಿ. ಎಲ್ಲ ಕ್ರಿಕೆಟ್ ಲೀಗ್ಸ್ಗೂ ಮತ್ತು ಅಭಯ ಕ್ರಿಕೆಟ್ ಲೀಗ್ಗೂ ಏನು ಡಿಫ್ರೆನ್ಸ್ ಅಂದರೆ, ಎಲ್ಲ ಕ್ರಿಕೆಟ್ ಲೀಗ್ಸ್ ಒಂದು ಕಾನ್ಸೆಪ್ಟಲ್ಲಿ ಹೋಗುತ್ತೆ. ಈ ಕಾನ್ಸೆಪ್ಟೇ ಬೇರೆ. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳನ್ನ ಒಗ್ಗೂಡಿಸಿ, ಎಲ್ಲ ಡಿಫ್ರೆಂಟ್ ಟೀಮ್ಸ್ಗಳನ್ನ ಒಗ್ಗೂಡಿಸಿ ಒಂದು ಹುಮ್ಮಸ್ಸನ್ನು ತುಂಬುತ್ತಿರುವ ರಾಮ್ ಸರ್ ಅವ್ರಿಗೆ ಮತ್ತು ಅಭಯ ಫೌಂಡೇಶನ್ಗೆ ಲೈಕ್ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಕಾಸ್ ಇಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಇವ್ರಿಗೆ ಎಷ್ಟೋ ಕೆಲಸಗಳಿರುತ್ತೆ, ಅವ್ರ ಟಾಸ್ಕ್ಗಳು ಬೇರೆ ಇರುತ್ತೆ. ಅವ್ರನ್ನೆಲ್ಲ ಒಗ್ಗೂಡ್ಸೋದು ಇಟ್ ಈಸ್ ನಾಟ್ ಸೋ ಸಿಂಪಲ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದರೆ ಇವಾಗ ನೋಡಿ, ರೈಲ್ವೆ ಅಂತಿದೆ, ಎಲೆಕ್ಟ್ರಿಸಿಟಿ ಇದೆ, ಪೊಲೀಸ್ ಇದೆ. ಓಕೆ, ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನ ಒಂದು ಕಡೆ ತರೋದು ಇದು ಅಭಯ ಫೌಂಡೇಶನ್ಗೆ ಮಾತ್ರ ಸಾಧ್ಯ ಅಂತ ನಾನು ಬಯಸ್ತೇನೆ. ಸೊ ನಮಸ್ಕಾರ. ಇವತ್ತು ಅಭಯ ಕ್ರಿಕೆಟ್ ಲೀಗ್ ಸೀಸನ್ 5 ಫೋಟೋಶೂಟ್ ಮತ್ತು ಪೂಲಿಂಗ್ ಈವೆಂಟ್ ಇದೆ. ಇವತ್ತಿದಕ್ಕೆ ನಮ್ಮ ಬಾಲ್ಯ ಸ್ನೇಹಿತರಾದ ಮುನ್ಲಂಗಿ ನಂದೀಶ್, ಬಳ್ಳಾರಿ ಸಿಟಿ ಮೇಯರ್, ಕಾರ್ಪೊರೇಷನ್ ಮೇಯರ್ ಮತ್ತು ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ಮತ್ತು ನಮ್ಮ ಟೈಟಲ್ ಸ್ಪಾನ್ಸರ್ ಆದ ನಮ್ಮ ಗೆಳೆಯ ಗೋಪಾಲ್ ರೆಡ್ಡಿ ಅವರು, ಮತ್ತು ನಮ್ಮ ಅಳಿಯ ಅನ್ನೋ ರೀತಿಯಲ್ಲಿದ್ದ ವಿಷ್ಣು ಚಿತ್ರಾಲ. ಸೊ ನಮ್ಮ ಮುಂದೆನೇ ಅವರೆಲ್ಲ ಬೆಳೆದು ಇವತ್ತು ಮೇಧಾ ಕಾಲೇಜ್ PU ಪ್ರಿನ್ಸಿಪಲ್ ಆಗಿದ್ದಾರೆ. ಅವರು ಈ ಟರ್ಫ್ ಕ್ಲಬ್ ಅವರ ಓನರ್ನೂ ಆಗಿದ್ದಾರೆ. ಸೊ ಅವ್ರಿಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳುತ್ತು. ಇವತ್ತು ಎಲ್ಲ ಕ್ಯಾಪ್ಟನ್ಸು ಬಂದು ನಮ್ಮ ಈ ಈವೆಂಟನ್ನು ಯಶಸ್ವಿ ಮಾಡಿದ ಕಾರಣ ಏನು ಅಂದರೆ, ಅಭಯ ಸೀಸನ್ 5 ACL 5 ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಅಂದರೆ ಸ್ಪೆಷಾಲಿಟಿ ಅಭಯ ಕ್ರಿಕೆಟಲ್ಲಿ ವರ್ಷಕ್ಕೊಂದ್ಸರಿ ನಾವು ಓನ್ಲಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೊಫೆಷನಲ್ಸ್. ಫಸ್ಟ್ ACL 1ನಲ್ಲಿ ನಮಗೆ 8 ಟೀಮಿಂದ 9 ಟೀಮ್ ಮಾತ್ರ ಬಂದಿದ್ದು, ಸೆಕೆಂಡದಲ್ಲಿ 12 ಬಂದಿದ್ದು, 3ರಲ್ಲಿ 16, 4ರಲ್ಲಿ 20. ಸೊ 5ರಲ್ಲಿ 24 ಡಿಪಾರ್ಟ್ಮೆಂಟ್ಸು. ಪ್ರತಿ ವರ್ಷ 4-5 ಡಿಪಾರ್ಟ್ಮೆಂಟ್ಸು ಪ್ರೊಫೆಷನಲ್ ಆ್ಯಡ್ ಆಗ್ತಾ ಇದ್ದಾರೆ. ಈ ಸರಿ 29 ಡಿಪಾರ್ಟ್ಮೆಂಟಲ್ಲಿ ನಾವು 24 ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ನಮಗೊಂದು ದೊಡ್ಡ ಹೆಡೇಕ್ ಆಗಿತ್ತು. ಸೊ ಇದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಟೈಮ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಕೃತಜ್ಞತೆಗಳು. ಆಮೇಲೆ ಈಗ ಇದೇ ಯಶಸ್ವಿಯಿಂದ ನೋಡಿಕೊಂಡು ನಾವು ಹೋದ ವರ್ಷ ಅಭಯ ಜಾಬ್ ಸರ್ವಿಸಸ್ ಅಂತ ಮಾಡಿದ್ವಿ. ಬಳ್ಳಾರಿ ಜನರಿಗೆ ಜಾಬಲ್ಲಿ ಈಗ ಬಳ್ಳಾರಿ ಯಾವ ಮೂಲೆ ಹೋದರೂ ಜಾಬ್ಸ್ ಬೇಕಂದರೆ ಅಭಯ ಫೌಂಡೇಶನ್ಗೆ ಬರ್ತಾರೆ. ಪ್ರತಿ ತಿಂಗಳ ಏನಿಲ್ಲ ಅಂದರೆ ಒಂದು 55ರಿಂದ 65 ಜನರಿಗೆ ಜಾಬ್ಸ್ ಕೊಡಿಸ್ತಾ ಇದ್ದೀವಿ.
1 ಇಯರ್ ಲಾಸ್ಟ್ ಇಯರ್ ACL 4 ಇನಾಗ್ರೇಷನ್ ಮಾಡಿ ಅದನ್ನೇ ಸರ್ವಿಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ 700 ಚಿಲ್ಲರ ಕ್ಯಾಂಡಿಡೇಟ್ಸ್ಗೆ ಮೀನ್ಸ್ 700 ಫ್ಯಾಮಿಲೀಸ್ಗೆ ಇವತ್ತು ನಮ್ಮ ಅಭಯ ಫೌಂಡೇಶನ್ ವತಿಯಿಂದ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಸೊ ಅವರೆಲ್ಲರ ಆಶೀರ್ವಾದ ಇದಕ್ಕಿಂತ ನಮ್ಮ ಅಭಯ ಫೌಂಡೇಶನ್ ತಂಡದವರು ಇಷ್ಟು ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಸೀಸನ್ 5 ಯಶಸ್ವಿ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ವ್ಯೂವರ್ಸ್ಗೂ ಸಿಟಿಜನ್ಸ್ಗೂ ನಾವು ಒಂದು ಫೇಸ್ಬುಕ್ ಲೈವ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮೀಡಿಯಾ ಪಾರ್ಟ್ನರ್ಸ್ ಅವರಿಗೆ ಕೃತಜ್ಞತೆ ಹೇಳಬೇಕು. ಅವ್ರು ಮೊದಲಿಂದ ನಮ್ಮ ಸಪೋರ್ಟ್ ಇದ್ದಾರೆ. BP ನ್ಯೂಸ್ ಅವರು ಮತ್ತು ಬಳ್ಳಾರಿ ಬೆಳಗಾಯಿತವರು ಡೇ 1 ಇಂದ ನಮ್ಮ ಜೊತೆಗಿದ್ದಾರೆ ಅಭಯ ಫೌಂಡೇಶನ್ ಹುಟ್ಟಿದಾಗಿಂದ. ಸೊ ಈ ತಿಂಗಳ 10th 11th 12th ಜನವರಿ 10, 11, 12 3 ದಿವಸ ಈವೆಂಟ್ಸ್ ಇರುತ್ತೆ. ಸೊ ಎಲ್ಲ ವೀಕ್ಷಕರಿಗೂ ಸಿಟಿಜನ್ಸ್ಗೂ ಬಂದು ನಮ್ಮ ಡಿಪಾರ್ಟ್ಮೆಂಟ್ಸ್ ಅವರವರ ಟೀಮ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತು ಈ 2 ಮಾತನ್ನು ಮುಗಿಸ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ವಿಮ್ಸ್ NCC ಗ್ರೌಂಡ್ಸ್ ಅಂತೀವಿ ಮತ್ತು ರೈಮೆ ಗ್ರೌಂಡ್ಸ್, ಟೋಟಲ್ 3 ಗ್ರೌಂಡ್ಸ್, 24 ಡಿಪಾರ್ಟ್ಮೆಂಟಲ್ ಟೀಮ್ ಮತ್ತು 54 ಮ್ಯಾಚಸ್, ನಿಯರ್ಲಿ 51 ಪ್ಲಸ್ 3 ಬೋನಸ್ ಇದೆ ಬಿಕಾಸ್ ಕಾರ್ಪೊರೇಷನ್ ಟೀಮ್ ಅವ್ರು ಬರ್ತಾ ಇದ್ದಾರೆ. ಸೊ 54 ಮ್ಯಾಚಸ್ನ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಆ ಹೋಮ್ವರ್ಕ್ ಎಲ್ಲ ನಮ್ಮ ಇನ್ನೊಂದು ಟೀಮ್ ಮಾಡ್ತಾ ಇದೆ. ಸೊ ಈ 3 ದಿವಸದಲ್ಲಿ ನಾವು ಅಭಯ ಫೌಂಡೇಶನ್ ಏನು ಸ್ಪೆಷಾಲಿಟಿ ಅಂದರೆ 3 ದಿವಸದಲ್ಲಿನೂ ನಮ್ಮ ಪ್ಲೇಯರ್ಸ್ಗೆ ಎಲ್ಲರಿಗೂ 380-400 ಜನ ಪ್ಲೇಯರ್ಸ್ಗೂ ನಮ್ಮ ಫೌಂಡೇಶನ್ ಸದಸ್ಯರಿಗೂ 3 ದಿವಸ ಊಟದ ವ್ಯವಸ್ಥೆ, ನೀರು, ಬೆಳಿಗ್ಗೆ ಕಾಫಿಯಿಂದ ತೊಗೊಂಡು ಸಾಯಂಕಾಲ ಹೋಗೋವರೆಗೆ ಎಲ್ಲ ವ್ಯವಸ್ಥೆ ನಾವು ಉಚಿತವಾಗಿ ಕೊಡ್ತೀವಿ. ಮೇ ಬಿ ನೀವು ಈ ಫೋಟೋಶೂಟಲ್ಲಿ ನೋಡ್ತಿರ್ಬೋದು ಎಲ್ಲ ಕಲರ್ಫುಲ್ ಜೆರ್ಸೀಸ್, ಲೈಕ್ IPL ಹೆಂಗೆ ರೈಸ್ ಆಗಿ ಕಾಣಿಸ್ತಾ ಇದೆನೋ 24 ವೆರೈಟಿ ಜೆರ್ಸೀಸ್ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. IPL ಕೂಡ ಇಷ್ಟು ಟೀಮ್ ಬರಲ್ಲ, ನಮ್ಮ ಅಭಯ ಕ್ರಿಕೆಟ್ ಲೀಗಲ್ಲಿ ಬರ್ತಾ ಇದೆ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಅಭಯ ಕ್ರಿಕೆಟ್ ಲೀಗ್.